ನಮಸ್ತೆ, ಇದು ನ್ಯಾಷನಲ್ ಟಿವಿ. ನಾನು ಶಿಲ್ಪಾ ಅಶೋಕ್. ಹೂಡಿಕೆದಾರರಿಗಾಗಿ ಅಂಚೆ ಕಚೇರಿ ಹಲವಾರು ಉಳಿತಾಯ ಯೋಜನೆಗಳನ್ನ ಜಾರಿಗೆ ತಂದಿದೆ. ಒಂದು ಕಾಲದಲ್ಲಿ ಕೇವಲ ಸಂದೇಶ ರವಾನಿಸಲು, ಮಾಹಿತಿ ರವಾನಿಸಲು ಪತ್ರದ ಮೂಲಕ ಜನಪ್ರಿಯವಾಗಿದ್ದ ಪೋಸ್ಟ್ ಆಫೀಸ್ ಇಂದು ಜನಪ್ರಿಯ ಹೂಡಿಕೆ ಸಂಸ್ಥೆಗಳಲ್ಲಿ ಒಂದಾಗಿದೆ. ಸರ್ಕಾರಿ ಸ್ವಾಮ್ಯದಡಿಯಲ್ಲಿ ಕಾರ್ಯನಿರ್ವಹಿಸುವ ಪೋಸ್ಟ್ ಆಫೀಸ್ ಹೂಡಿಕೆದಾರರಲ್ಲಿ ಭಯದ ವಾತಾವರಣವನ್ನ ದೂರ ಮಾಡುತ್ತೆ. ಹಾಗಿದ್ರೆ ಪೋಸ್ಟ್ ಆಫೀಸ್ನ 2 ಬೆಸ್ಟ್ ಯೋಜನೆಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಿದ್ದೇವೆ ನೋಡಿ. ಮಾಸಿಕ ಆದಾಯ ಯೋಜನೆ. ಪೋಸ್ಟ್ ಆಫೀಸ್ನಲ್ಲಿ ಮಾಸಿಕ ಆದಾಯ ಗಳಿಸಲು ಮಾಸಿಕ ಆದಾಯ ಯೋಜನೆ MIS ಉತ್ತಮ ಹೂಡಿಕೆ ಆಯ್ಕೆಯಾಗಿದೆ. 10 ವರ್ಷ ಮೇಲ್ಪಟ್ಟ ಯಾವುದೇ ವ್ಯಕ್ತಿ ತಮ್ಮ ಹೆಸರಿನಲ್ಲಿ ವೈಯಕ್ತಿಕ ಅಥವಾ ಜಂಟಿ ಖಾತೆಯನ್ನ ಇಲ್ಲಿ ಓಪನ್ ಮಾಡಬಹುದು. ಕನಿಷ್ಠ 1000ದಿಂದ ಹೂಡಿಕೆ ಆರಂಭಿಸಬಹುದಾದ ಯೋಜನೆ ಇದಾಗಿದ್ದು, ವೈಯಕ್ತಿಕ ಖಾತೆಗೆ 9 ಲಕ್ಷ ಹಾಗೂ ಜಂಟಿ ಖಾತೆಗೆ 15 ಲಕ್ಷದವರೆಗೆ ಗರಿಷ್ಠ ಹೂಡಿಕೆ ಮಿತಿ ಇದೆ. ಈ ಮಾಸಿಕ ಆದಾಯದ ಜೊತೆಗೆ ಹೆಚ್ಚಿನ ಲಾಭ ಗಳಿಸಬೇಕೆಂದ್ರೆ ನೀವು ಆವರ್ತಕ ಠೇವಣಿ ಅಂದ್ರೆ RD ಯೋಜನೆಯನ್ನ ಸಂಯೋಜಿಸುವುದು ಉಪಯುಕ್ತ. MIS ಅದೇ ಈ ಮಾಸಿಕ ಆದಾಯ ಯೋಜನೆಯಲ್ಲಿ ಪ್ರತಿ ತಿಂಗಳು ಸ್ಥಿರ ಬಡ್ಡಿ ಸಿಗುವುದಂತೂ ಪಕ್ಕ. ನಿಮ್ಮ ಉಳಿತಾಯ ಖಾತೆಯಲ್ಲಿ ಬಡ್ಡಿ ಹಣವನ್ನ ಹಾಗೆಯೇ ಬಿಡೋದ್ರಿಂದ ಯಾವುದೇ ಹೆಚ್ಚುವರಿ ಲಾಭ ಸಿಗೋದಿಲ್ಲ. ಆದ್ರೆ ಈ ಆದಾಯವನ್ನ ಅಂಚೆ ಕಚೇರಿಯ RDಯಲ್ಲಿ ಮರುಹೂಡಿಕೆ ಮಾಡಿದ್ರೆ ನಿಮ್ಮ ಆದಾಯದ ಮತ್ತಷ್ಟು ಹೆಚ್ಚಾಗುತ್ತೆ. ಇದು ಡಬಲ್ ಲಾಭ ಪಡೆಯಲು ಸಹಕಾರಿಯಾಗಲಿದೆ. ಇದು ಹೇಗೆ ಅಂದ್ರೆ, ಪ್ರಸ್ತುತ ಅಂಚೆ ಕಚೇರಿ ಅಂದ್ರೆ IMS ಯೋಜನೆಯಲ್ಲಿ ವಾರ್ಷಿಕವಾಗಿ 7.40% ಬಡ್ಡಿ ದರವನ್ನ ನೀಡುತ್ತೆ. ಇದರ ಹೂಡಿಕೆ ಅವಧಿ 5 ವರ್ಷಗಳು. ಉದಾಹರಣೆಗೆ ನೀವು 5 ಲಕ್ಷವನ್ನ MIS ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು ನಿಮ್ಗೆ 3084 ರೂಪಾಯಿ ಬಡ್ಡಿ ಲಭಿಸುತ್ತೆ. 5 ವರ್ಷಗಳಲ್ಲಿ ಒಟ್ಟು 1,85,000 ಬಡ್ಡಿ ಸಿಗಲಿದೆ. ಈ ಮಾಸಿಕ ಬಡ್ಡಿಯನ್ನ RDಗೆ ವರ್ಗಾಯಿಸಿದ್ರೆ ಇದರಿಂದ ಮತ್ತಷ್ಟು ಆದಾಯ ಗಳಿಸಬಹುದು. ಅಂಚೆ ಕಚೇರಿ RD ಯೋಜನೆ ಮೂಲಕ ಪ್ರಸ್ತುತ 6.7% ಬಡ್ಡಿ ದರವನ್ನ ನೀಡಲಾಗ್ತಿದೆ. ಆದ್ರಿಂದ ನೀವು MIS ನಿಂದ ಬರುವ ಮಾಸಿಕ 3,000 ರು ಆದಾಯವನ್ನ RDಯಲ್ಲಿ 5 ವರ್ಷಗಳ ಕಾಲ ಹೂಡಿಕೆ ಮಾಡಿದ್ರೆ ಮೆಚುರಿಟಿ ಸಮಯದಲ್ಲಿ ಒಟ್ಟು 2,14,097 ರೂಪಾಯಿ ನಿಮಗೆ ಸಿಗುತ್ತದೆ. ಇದರಲ್ಲಿ 1,80,000 ನಿಮ್ಮ ಹೂಡಿಕೆ ಮೊತ್ತವಾಗಿದ್ದು 34,097 ರೂಪಾಯಿ ಬಡ್ಡಿಯಿಂದ ಬಂದ ಆದಾಯವಾಗಿರುತ್ತೆ.